ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪುನೀತಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಅಂದರೆ ಇವತ್ತು ನೋಡಿದ್ರೂ ಈ ವಿಡಿಯೋನ ನಿಮಗೆ ಹೆಲ್ಪ್ ಆಗಬೇಕು, ಇನ್ನು 2 ವರ್ಷ ಬಿಟ್ಟು ನೋಡಿದ್ರೂ ಈ ವಿಡಿಯೋನ ಹೆಲ್ಪ್ ಆಗಬೇಕು, ಆ ಥರ ವಿಡಿಯೋನ ತಂದಿದ್ದೀನಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಒಬ್ಬರು ಸ್ಪೆಷಲ್ ಆಗಿರೋ ತುಂಬ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಅವ್ರ ಬಗ್ಗೆ, ಅವ್ರ ವಿದ್ಯಾರ್ಥಿಗಳ ಬಗ್ಗೆ ಎಂಥ ಕನಸನ್ನು ಇಟ್ಕೊಂಡಿದ್ದಾರೆ ಅಂತ ಅವರನ್ನೇ ಮಾತಾಡಿಸಿ ನೋಡುವ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಂದು ಕ್ವಶನ್ ಇದೆ ಸರ್, ಏನು ಅಂದ್ರೆ ನೀವ್ ಯಾಕೆ ಈ ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಗೆ ಟೀಚಿಂಗ್ ಫೀಲ್ಡ್ ಇಷ್ಟ ಅಂತ ಮಾಡ್ಕೊಂಡ್ರ ಅಥವಾ ಇದೊಂದು ಆಸ್ ಎ ಬಿಸ್ನೆಸ್ ಅಂತ ಏನಾದ್ರು ಆಯ್ಕೆ ಮಾಡ್ಕೊಂಡ್ರ? ಯಾವ ತರ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇದು ಒಂಥರ ಒಳ್ಳೆ ಕ್ವೆಶ್ಚನ್ ಮೇಡಮ್. ಯಾಕೆಂದ್ರೆ ಇಲ್ಲಿ ತನಕ ಈ ಪ್ರಶ್ನೆ ನನ್ನನ್ನು ಬಿಟ್ಟು ನನ್ನನ್ನ ನಾನ್ ಬಿಟ್ಟು ಬೇರೆ ಯಾರು ಕೇಳಿರಲಿಲ್ಲ. ಭಾಗಶಃ ನನ್ನ ಶ್ರೀಮತಿ ಕೂಡ ಕೇಳಿರಲಿಲ್ಲ, ನಮ್ಮ ಮಾತೃ ಕೂಡ ಕೇಳಿರಲಿಲ್ಲ. ಆದ್ರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆ ಈ ಕ್ವೆಶ್ಚನ್ ಕೇಳಿದೆ ಅಂತ ಹೇಳಿ. ಮೇಡಮ್ ಏನಂದ್ರೆ, ನಾನು ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿ. ನಮ್ಮ ತಂದೆ ತಾಯಿ ಕೂಡ ಮಧ್ಯಮ ಕುಟುಂಬಕ್ಕೆ ಸೇರಿದ, ಮಧ್ಯಮ ವರ್ಗಕ್ಕೆ ಸೇರಿದವರು. ಅವ್ರಿಗೆ ಹೆಚ್ಚು ಈ ವಿದ್ಯೆದ ಬಗ್ಗೆ ಜ್ಞಾನ ಇರ್ಲಿಲ್ಲ. ಅವರು ಮಕ್ಳುಗಳು ಓದ್ಲಿ ಅಂತ ಭಾರಿ ಆಸೆ ಪಟ್ರು, ಕಷ್ಟಪಟ್ಟ ಮಕ್ಳುಗಳನ್ನ ಓದಿಸ್ತಾ ಇದ್ರು. ಸೊ ಆದ್ರೆ ನಂತರ ಮಕ್ಳುಗಳಿಗೆ ಏನನ್ನ ಕೊಡಿಸ್ಬೇಕು, ಏನನ್ನ ಓದಿಸ್ಬೇಕು, ಮುಂದೆ ಏನಿದೆ ಮಗುಗೆ, ಅವ್ರು ಒಬ್ಬ ಓದ್ಬೇಕಪ್ಪ, ಒಬ್ಬ ವಿದ್ಯಾವಂತ ಆಗ್ಬೇಕು, ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮಾತ್ರ ಆಸೆ ಪಡ್ತಾ ಇದ್ರು. ನಮಗೆ ನಾವು ಓದ್ಬೇಕಾದ್ರೆ ಏನಾಗ್ಬಿಡುತ್ತೆ ನಮಗೆ ಅಂದ್ರೆ ಮೇಡಮ್, ನಮಗೆ ಎಲ್ಲೂ ಕೂಡ ನೀವು ಏನನ್ನ ಓದಿದ್ರೆ ನೀವು ಯಾವ ಮಟ್ಟಕ್ಕೆ ಹೋಗ್ತೀರಾ, ಯಾವ ಹಂತಕ್ಕೆ ಹೋಗ್ತೀರಾ ಅನ್ನೋ ಜ್ಞಾನ ಕೂಡ ಸಿಗ್ಲಿಲ್ಲ. ನೀವು ನಂಬಿದ್ರೆ ಓದ್ಬೇಕಷ್ಟೇ ಗೊತ್ತಿದ್ದು. ನಾವು ಚೆನ್ನಾಗಿ ಓದ್ತಿದ್ವಿ, ತುಂಬಾ ಚೆನ್ನಾಗಿ ಓದ್ತಿದ್ವಿ, ಒಳ್ಳೆ ಶಿಕ್ಷಕರು ಸಿಕ್ಕಿದ್ರು, ನಾನು ಅವ್ರಿಗೆ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಆದ್ರೆ ಎಲ್ಲೂ ಕೂಡ ನನಗೆ SSLC ನಂತರ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ನೀವು ಇದನ್ನ ನಂಬಲೇಬೇಕು, ಆಶ್ಚರ್ಯ ಇದು. ನಾನು ಹೇಗೆ PUC ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಹೌದು, ಇದು ಸತ್ಯ, ಇದು ಕಟ್ಟು ಸತ್ಯ. ಅಲ್ಲ ಸರ್, ನಾನು ಇವಾಗ ನಿಮ್ಗೆ ಕೇಳೋದು, ನಿಮ್ಗೆ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಅಂತ ಗೊತ್ತಿರ್ಲಿಲ್ಲ ಅಂದ್ರೆ ನಿಮ್ಮ ಸ್ಟೂಡೆಂಟ್ಸ್ ಗೆ ನೀವು ಮುಂದಿನ ದಾರಿನೂ ಹೇಳ್ಕೊಡ್ತೀರಾ? ಹೌದು ಮೇಡಮ್, ಇದೇ ಉದ್ದೇಶನ ಹೇಳಲಿಕ್ಕೆ ನಾನು ಬಂದಿದ್ದು. ಈ ಗ್ರಾಮೀಣ ಭಾಗದ ಮಕ್ಳುಗಳಿಗೆ ಏನ್ ಸಮಸ್ಯೆ ಆಗ್ಬಿಟ್ಟಿದೆ ಅಂತಂದ್ರೆ, ಎಜುಕೇಶನ್ ಅಂದ್ರೆ ಒಂದು ಡಿಗ್ರಿ ಅಂತ ಆಗ್ಬಿಟ್ಟಿದೆ. ಆಕ್ಚುಲಿ ಶಾಲೆ, ಎಷ್ಟೋ ಶಾಲೆಗಳು, ನಮ್ದು ಎಲ್ಲ ಶಾಲೆ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ, ಎಷ್ಟೋ ಶಾಲೆಗಳಲ್ಲೂ ಕೂಡ ಶಿಕ್ಷಣ ಅಂದ್ರೆ ಕೇವಲ ಒಂದು ಪೀರಿಯಡ್ ಅನ್ನ ಪಾಠ ಮಾಡುವಂಥದ್ದು, ಪೋರ್ಷನ್ ಮುಗಿಸೋದಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲೂ ಕೂಡ ನೈತಿಕ ಶಿಕ್ಷಣದ ಉದ್ದೇಶ ಮಕ್ಳುಗಳಿಗೆ ತಲುಪ್ತಾ ಇಲ್ಲ. ನನ್ನ ಒಂದು ಕನಸು ಏನಂದ್ರೆ, ಚಿಕ್ಕದ್ರಿಂದ ಅಂದ್ರೆ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನಂದ್ರೆ, ಟೀಚರ್ ಬೈ ಚಾನ್ಸ್ ಆರ್ ಬೈ ಚೂಸ್ ಅಂತ ಇದೆ. ಬೈ ಚಾನ್ಸ್ ಟೀಚರ್ ಆಗಿರೋ ಇದ್ದಾರೆ, ಬೈ ಚೂಸ್ ಆಗಿರೋ ಇದ್ದಾರೆ. ಆದ್ರೆ ನಾನ್ ಮಾತ್ರ ಬೈ ಚೂಸ್. ನಾನು ಶಿಕ್ಷಕ ಆಗ್ಬೇಕು ಅಂತಾನೆ ಶಿಕ್ಷಕ ಆಗಿದ್ದು, ಆಯ್ಕೆ ಮಾಡ್ಕೊಂಡೇ ಆಗಿದ್ದು. ನನ್ನ ಪರಮ ಮೂಲ ಉದ್ದೇಶ ಏನು ಅಂದ್ರೆ ಮೇಡಮ್, ಈ ನಿಮ್ಮ ಯೂಟ್ಯೂಬ್ ಮೂಲಕ ನಾನು ಹೇಳೋದೇನಂದ್ರೆ, ಮಕ್ಕಳುಗಳಿಗೆ ಅವರ ಆಯ್ಕೆ ಏನಾಗಿರುತ್ತೆ, ಅವರ ಅಭಿರುಚಿ ಏನಾಗಿರುತ್ತೆ, ಅವರ ಅಭಿರುಚಿಯ ಮೇಲೆ ಯಾವ ಹಾದಿ ನಿಮಗೆ ಯಶಸ್ಸನ್ನ ತಂದು ಕೊಡುತ್ತೆ. ಶಿಕ್ಷಣದಲ್ಲಿ ಎಲ್ಲವೂ ಇದೆ ಮೇಡಮ್. ಶಿಕ್ಷಣ ಅಂದ್ರೆ ಸರ್ವತೋಮುಖ ಬೆಳವಣಿಗೆ. ಆಕ್ಚುಲ್ ಆಗಿ ಶಿಕ್ಷಣ ಅಂದ್ರೆ ಅದು ಇದು ಏನಾದ್ರೂ ಹೇಳಿ, ಶಿಕ್ಷಣ ಅಂದ್ರೆ ನನ್ನ ಪ್ರಕಾರ ಅದು ಸರ್ವತೋಮುಖ ಬೆಳವಣಿಗೆ. ಪ್ರತಿಯೊಂದು ಹಂತದಲ್ಲೂ ಒಂದು ವ್ಯಕ್ತಿಯ ಅಭಿವೃದ್ಧಿಯನ್ನ ಕಾಯುವಂತ ಏಕೈಕ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಶಿಕ್ಷಣ ಮಾತ್ರ. ಆ ಶಿಕ್ಷಣ ಸರಿಯಾಗಿ ಸಿಕ್ಕಿಲ್ಲ ಅಂತಂದ್ರೆ ಅದು ನಿಜಕ್ಕೂ ಕಗ್ಗೊಲೆ, ಮಗುವಿನ ಭವಿಷ್ಯದ ಕಗ್ಗೊಲೆ. ನಮ್ಗೆ ಎಷ್ಟೋ ಗೊತ್ತಿಲ್ಲ ಮಕ್ಳುಗಳನ್ನ. ನೀವು ಮಕ್ಳು ಹುಟ್ಟಿದಾಗ ರಾಜ, ಚಿನ್ನ, ಮುದ್ದು, ಬಂಗಾರ ಅಂತ ಸಾಕ್ತೀರಾ. ನಂತರ ಒಬ್ಬ ಮಗುನ ಒಂದು ಕೆಲಸಕ್ಕೆ ಗುಲಾಮನ್ ಮಾಡ್ತೀರಾ. ಹೇಗೋ ಒಂದು SSLC ಪಾಸ್ ಮಾಡ್ಕೊಂಡ್ಬಿಡಪ್ಪ, ನಂತರ ಹೇಗೋ ಒಂದು PUC ಪಾಸ್ ಮಾಡ್ಕೊಂಡ್ಬಿಡಪ್ಪ, ನಂತರ ಹೇಗೋ ಒಂದು ಡಿಗ್ರಿ ತಗೊಂಡ್ಬಿಡಪ್ಪ, ನಂತರ ಯಾವುದೋ ಒಂದು ಹುದ್ದೆನ ಇಟ್ಕೊಂಡ್ಬಿಡಪ್ಪ, ಅಥವಾ ನಂತರ ಏನೋ ಒಂದು ಮದುವೆ ಆಗ್ಬಿಡಪ್ಪ. ಹೀಗೆ ನಿಮ್ಮ ರೀತಿನೇ ನಿಮ್ಮ ಮಗು ಬರುತ್ತೆ ಹೊರತು ಅವನ ಪ್ಯಾಷನ್ ಏನಿದೆ, ಅವನ ಅಭಿರುಚಿ ಏನಿದೆ, ಅವನ ಯಶಸ್ಸಿನ ಸ್ಕಿಲ್ ಏನಿದೆ, ಬೈ ಬರ್ತ್ ಸ್ಕಿಲ್ ಇರುತ್ತೆ ಆ ಮಗುಗೆ, ಆ ಸ್ಕಿಲ್ ಏನಿದೆ ಅದನ್ನ ಹುಡ್ಕೋ ಪ್ರಯತ್ನವನ್ನ ಹೌದೇ ಪೋಷಕರು ಮಾಡಲ್ಲ ಅಂತಲ್ಲ, ಮಾಡೋದ್ರಲ್ಲಿ ಎಲ್ಲೋ ಎಡವಿದ್ದಾರೆ. ನಮ್ಮ ಶಿಕ್ಷಣದಲ್ಲಿ ಎಲ್ಲೋ ಶಿಕ್ಷಕರು ಎಡವಿದ್ದಾರೆ. ನಾನು ಇದು ಕೇವಲ ಪೋಷಕರ ತಪ್ಪು ಅಂತ ಹೇಳಲ್ಲ, ಎಷ್ಟೋ ಜನ ಶಿಕ್ಷಕರ ತಪ್ಪು ಕೂಡ ಇದೇ ಆಗಿದೆ. ಹಾಗಾಗಿ ನಾನು ಆ ರೀತಿಯ ಶಿಕ್ಷಕ ಆಗಬಾರ್ದು. ನನ್ನ ಪರಮ ಉದ್ದೇಶ ಮಗುವಿನ ಸರ್ವತೋಮುಖ ಬೆಳವಣಿಗೆ, ಸರ್ವ ಶಿಕ್ಷಣ ಮಗುಗೆ ಸಿಗಬೇಕು, ಅದರ ಹಕ್ಕಾಗಬೇಕು, ಅದರ ಎಲ್ಲ ಜ್ಞಾನವೂ ಆ ಮಗುಗೆ ದೊರಕಬೇಕು, ತನ್ನ ಜೀವನವನ್ನು ತಾನು ಕಟ್ಕೊಳ್ಳೋ ಹಾಗೆ ಕೆರಿಯರ್ ಗೈಡೆನ್ಸ್ ಅನ್ನ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಮೇಡಮ್. ಇದು ನನ್ನ ದೊಡ್ಡ ಕನಸು ಕೂಡ ಹೌದು. ಸರ್, ನಾನು ನಿಮ್ಮ ಮಾತನ್ನ ಒಪ್ಕೋತೀನಿ. ಯಾಕೆ ಅಂದ್ರೆ, ನಾನ್ ಕಾಲೇಜ್ ಓದುವಾಗ ನಮ್ಮೂರಲ್ಲಿ ಯಾವ ಕಾಲೇಜ್ ಇತ್ತು, ಯಾವ ಸಬ್ಜೆಕ್ಟ್ ಇತ್ತು ಅದನ್ನ ಮಾತ್ರ ಓದ್ದೆ. ನನ್ಗೆ ಅದನ್ನೇ ಓದ್ಬೇಕು, ಇದನ್ನೇ ಓದ್ಬೇಕು ಅಂತ ಏನಿಲ್ಲ. ಕಾಲೇಜ್ ಹೋಗ್ಬೇಕು, SSLC ಆಗಿದೆ, ಕಾಲೇಜ್ ಹೋಗ್ಬೇಕಷ್ಟೇ. ಒಪ್ಕೋತೀನಿ, ಅದನ್ನ ನಮಗ್ ಡಿಸೈಡ್ ಮಾಡೋ ಆತರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲೂ ಇರ್ಲಿಲ್ಲ. ನಮ್ ಟೀಚರ್ಸು ಏನೋ ಹೇಳ್ಕೊಟ್ಟಿರ್ಲಿಲ್ಲ. ನಮ್ ಟೀಚರ್ಸ್ ಏನಿತ್ತು ಅಂದ್ರೆ, ಹತ್ರ ಇಲ್ಲೇ ಆಗತ್ತಲ್ಲ, ಇಲ್ಲೇ ಓದಿ ಆತರ ಇತ್ತು. ಬಟ್ ಇವಾಗ ಆತರ ಇಲ್ಲ. ನಿಮ್ ಮಾತನ್ನ ನಾನು ಒಪ್ಕೋತೀನಿ.
ಕ್ವಶನ್ ಕೇಳ್ತಾ ಇದ್ದೀನಿ ಇನ್ನೊಂದು. ಆ, ಏನು ಅಂದ್ರೆ ಈಗ ಮಕ್ಳುಗಳು ಕೆಲವೊಬ್ರು ಅಪ್ಪ ಅಮ್ಮಂಗ್ ಟ್ರಾನ್ಸ್ಫರ್ ಆಗಿನೋ ಇನ್ನೊಂದಾಗಿನೋ ನಿಮ್ ಟ್ಯೂಷನ್ ಇರ್ತಾರೆ, ಬೇರೆ ಕಡೆ ಹೊಟ್ಟೋಗ್ಬಿಡ್ತಾರೆ. ಅವ್ರಿಗೇನೋ ನೀವು ಒಬ್ರೊಬ್ರು ಫೇವರ್ ಟೀಚರ್ ಆಗಿರ್ತಾರೆ. ನಿಮ್ ನೆನ್ಪಿಟ್ಕೊಂಡು ಅವ್ರ ಪ್ರೊಫೆಷನಲ್ ಲೈಫ್ ನ ಅಥವಾ ಅವ್ರ ನೆಕ್ಸ್ಟ್ ಲೆವೆಲ್ ಲೈಫ್ ನ ಆಯ್ಕೆ ಮಾಡ್ಕೊಳ್ಳುವಾಗ ನಿಮ್ಮನ್ನ ನೆನ್ಪಿಟ್ಕೊಂಡು ಫೋನ್ ಮಾಡ್ಬೋದು ಅಥವಾ ಬರ್ಬೋದು, ಸರ್ ಇಂದ ಏನಾದ್ರೂ ನನ್ಗೆ ಇನ್ಫಾರ್ಮೇಶನ್ ಸಿಗ್ಬೋದು ನನ್ನ ಲೈಫ್ ಗ್ರೋತ್ಗೆ ಅಂತ. ಆವಾಗ ನಿಮ್ ಸಪೋರ್ಟ್ ಯಾವ ತರ ಇರತ್ತೆ ಸರ್? ಇಲ್ಲ ಮೇಡಮ್, ಏನ್ ಹೇಳ್ಬೇಕು ಅಂತಂದ್ರೆ ಈ ಪ್ರಶ್ನೆಗೆ ನಾನು ಉತ್ತರ ಏನ್ ಹೇಳ್ಬೇಕು ಅಂದ್ರೆ, ಇದು ನಿಜಕ್ಕೂ ಖುಷಿ ವಿಷಯ ಅಲ್ವಾ ಮೇಡಮ್? ಮಗು ನನ್ನನ್ನು ಅಷ್ಟು ನಂಬಿದೆ ಅಂತ ಅಂದ್ರೆ ಅದು ನನ್ನ ಹೊಣೆ ಕೂಡ ಹೌದಲ್ವಾ? ಯಾವುದೇ ಹಂತದಲ್ಲಿ ಮಗು ಎಲ್ಲೇ ಓದ್ತಾ ಇದ್ರು ಕೂಡ ಅದಕ್ಕೆ ನನ್ನ ಪರಿಚಯ ಇದ್ರೆ, ಭಾಗಶಃ ನನ್ನ ಪರಿಚಯ ನನ್ನ ವಿದ್ಯಾರ್ಥಿನೇ ಆಗ್ಬೇಕು ಅಂತಿಲ್ಲ, ಯಾರಾದ್ರೂ ಮುಖೇಂತರನಾದ್ರೂ ವಿನೋದ್ ಸರ್ ಒಬ್ರು ಇದ್ದಾರೆ, ಅವರು ನಿಮಗೆ ಗೈಡ್ ಮಾಡ್ತಾರೆ ಅಂತ ಹೇಳಿನೂ ಕೂಡ ಮಗು ಏನಾದ್ರೂ ನನ್ನನ್ನ ಸಂಪರ್ಕಿಸಿದ್ರೆ ಖಂಡಿತವಾಗೂ ಅದರ ಅಭಿರುಚಿಯ ಮೇರೆಗೆ ಮತ್ತೆ ಅವನ ಆಯ್ಕೆಯ ಮೇರೆಗೆ ಯಾವುದು ತುಂಬಾ ಉತ್ತಮ ಅನ್ನೋ ಕೆರಿಯರ್ ಗೈಡೆನ್ಸ್ ಅನ್ನ 100% ಮಾಡ್ಕೊಡ್ತೀನಿ ಮೇಡಮ್. ಅದರಲ್ಲಿ ಯಾವುದೇ ರೀತಿಯಾದಂತ ಸ್ವಾರ್ಥ ನನ್ನಲ್ಲಿಲ್ಲ. ಸ್ವಾರ್ಥತೆ ಖಂಡಿತ ಇಲ್ಲ. ಸ್ವಾರ್ಥ ಅಂದ್ರೆ ಶಿಕ್ಷಣನೇ ಆಗೋದಿಲ್ಲ. ಅದು ಆ ಶಿಕ್ಷಕ ಆಕೆ ಅವನು ನನ್ನ ಪ್ರಕಾರ ಅನ್ಫಿಟ್. ನಾನು ಖಂಡಿತ ಮಾಡ್ಕೊಡ್ತೀನಿ. ಹಾಗೆ ನೀವು ಕೇಳಿದ್ರಿ, ನೀವು ಓದಬೇಕಾದ್ರೆ ಆಯ್ಕೆಗಳು ಇರ್ಲಿಲ್ಲ ಸರ್, ನಾನು ನಮ್ಮ ಊರಲ್ಲಿ ಸಿಕ್ಕಿದ್ದನ್ನೇ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರಿ. ಅದು ಅವಾಗಿನ ಸಮಸ್ಯೆ, ಅದು ನಿಮ್ಮ ಸಮಸ್ಯೆ. ಆದ್ರೆ ಇವತ್ತು ನಿಮ್ಮ ಮಕ್ಳುಗಳಿಗೆ ಯಾವ್ದು ಆಯ್ಕೋಬೇಕು ಅನ್ನೋದೇ ಒಂದು ಸಮಸ್ಯೆ. ಹೌದು, ನಿಮಗೆ ಆಯ್ಕೆಗಳಿಲ್ಲ ಅನ್ನೋದು ಒಂದು ಸಮಸ್ಯೆ ಆಗಿತ್ತು. ಎಲ್ಲ ಆಯ್ಕೆಗಳಿದ್ರು ಹೌದು, ಇವಾಗ ಯಾವ್ದನ್ನ ಆಯ್ಕೋಬೇಕು ಅನ್ನೋದೇ ಸಮಸ್ಯೆ ಆಗೋಗಿದೆ. ಭಾಗಶಃ ನನಗೆ ಗೊತ್ತಿರೋ ಪ್ರಕಾರ ಮಗುನ ಹುಟ್ಟಿದ ತಕ್ಷಣನೇ ತಂದೆಯೊಬ್ಬ ಯೋಚನೆ ಮಾಡ್ತಾನೆ, ನಾನು ಯಾವ ಶಾಲೆಗೆ ನನ್ನ ಮಗುನ ಸೇರಿಸಬೇಕು. ಹುಟ್ಟಿದ ದಿನನೇ ಯೋಚನೆ ಮಾಡ್ತಾನೆ ತಂದೆ, ನನಗೆ ಗೊತ್ತಿರೋ ಪ್ರಕಾರ, ಇವತ್ತಿನ ಕಾಲದ ಪ್ರಕಾರ. ತಾಯಿ ಯೋಚನೆ ಮಾಡ್ತಾಳೆ, ಇವಳಿಗೆ ಏನನ್ನ ಕಲಿಸಿದ್ರೆ ಇವಳು ಬದುಕನ್ನ ಇವಳು ಕಟ್ಕೋಬಹುದು. ಅಂದ್ರೆ ಇದ್ರ ಅರ್ಥ ನೀವು ಯೋಚನೆ ಮಾಡಿ ನೋಡಿ ಮೇಡಮ್, ತಂದೆಗೆ ಅದು ಸಿಕ್ಕಿರಲ್ಲ, ಆ ಶಾಲೆ ಸಿಕ್ಕಿರಲ್ಲ, ತಾಯಿಗೆ ಆ ಶಿಕ್ಷಣ ಸಿಕ್ಕಿರಲ್ಲ. ಹಾಗಾಗಿ ಒಂದು ಮಗು ಆದ ತಕ್ಷಣ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಅವರದೇ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾರೆ. ಆಯ್ಕೆಗಳು ಓಪನ್ ಆಗೋಯ್ತು, ಮಗುಗೆ ಇನ್ನೊಂದು ಆಯ್ಕೆ ಬಂದ್ಬಿಡುತ್ತೆ, ಮಗುವಿನ ಅಭಿರುಚಿನೇ ಬೇರೆ ಆಗಿರುತ್ತೆ. ಮಗುವಿನ ಪೋಷಕರ ಜೊತೆಗೆ ಇನ್ಯಾರಾದ್ರೂ ಇದ್ರೆ ಬುದ್ಧಿವಂತರು ಮನೆಯಲ್ಲಿ, ಮಾವನೋ ಅತ್ತೆನೋ ಅಜ್ಜಿನೋ ತಾತನೋ, ಅವ್ರ ಆಯ್ಕೆಗಳು ಬೇರೆ ಇರುತ್ತೆ. ಮಗು ಯಾವ್ದಕ್ಕೆ ಕುಣಿಬೇಕು, ಯಾವ ರಿದಮ್ಗೆ ತಾಳ ಹಾಕಬೇಕು ಅದು. ಹಾಗಾಗಿ ಮಗುವಿನ ಅಭಿರುಚಿ, ಪೋಷಕರ ಅಭಿರುಚಿ, ಮತ್ತೆ ಪ್ರಸ್ತುತ ಯಾವುದಕ್ಕೆ ಹೆಚ್ಚು ಇವತ್ತು ಏನ್ ಓಡ್ತಾ ಇದೆ ಪ್ರಪಂಚ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಓಡ್ತಾ ಇದೆ. ಪ್ರೆಸೆಂಟ್ ನಮ್ಮ ಹಿಂದೆ 4th ಜನರೇಷನ್ ಓಡ್ತಾ ಇತ್ತು, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಮುಂದೆ ಇನ್ನೇನಾಗುತ್ತೋ ಅದಕ್ಕೆ ಅಪ್ಡೇಟ್ ಆಗಬೇಕು. ಶಿಕ್ಷಣ ಅಂದ್ರೆ ಅಪ್ಡೇಟ್ ಕೂಡ ಹೌದು. ಶ್ರೀಕೃಷ್ಣ ಪರಮಾತ್ಮ ಓದಿದ್ ಹೇಳಿದ್ರಲ್ಲ, ಬದಲಾವಣೆ ಜಗದ ನಿಯಮ ಅಂತಂದ್ರೆ ಏನೋ ದೊಡ್ಡದಾಗಿ ಯೋಚನೆ ಮಾಡ್ಬೇಕು ಅಂತಲ್ಲ, ಸಣ್ಣದೊಂದು ಯೋಚನೆ ಮಾಡಿ ಮೇಡಮ್. ಏನಂದ್ರೆ ಬದಲಾವಣೆ ಜಗದ ನಿಯಮ ಅಂದ್ರೆ ಪ್ರತಿ ದಿನಾನು ನೀವು ಅಪ್ಡೇಟ್ ಆಗಬೇಕು ಅಂತ ಅರ್ಥ. ಹೇಳಿದ್ರಿ ಸರ್, ನಮ್ಮ ತಂದೆ ಹಾಗೆ ನಾನು ಇರ್ತೀನಿ ಅಂತಂದ್ರೆ ನಾವು ತಂದೆ ಹಾಗೆ ಇರ್ತೀವಿ ಅಲ್ಲ, ಇರೋ ತಪ್ಪಲ್ಲ, ತಂದೆ ಅಷ್ಟೇ ಹಂತದಲ್ಲಿ ಇರ್ತೀವಿ. ನಾವು ಒಂದು ಹಂತಕ್ಕೆ ಹೋಗ್ಬೇಕು ಅಂದ್ರೆ ಬದಲಾವಣೆ ಜಗದ ನಿಯಮ ಅನ್ನೋ ಅರ್ಥವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಮೇಡಮ್. ಖಂಡಿತ ಮೇಡಮ್, ಇದೇನಂತಂದ್ರೆ ಇದಕ್ಕೋಸ್ಕರ ನಾನು ಮಕ್ಕಳುಗಳಲ್ಲಿ ಮತ್ತು ಪೋಷಕರಲ್ಲಿ ಏನ್ ಕೇಳ್ಕೊತೀನಿ ಅಂದ್ರೆ, ದಯಮಾಡಿ ಒಳ್ಳೆ ಶಿಕ್ಷಕರ ನನ್ನ ಕಡೆ ಸಲಹೆ ತಗೊಳ್ಳಿ ಅಂತ ಹೇಳಲ್ಲ, ಯಾರೆಲ್ಲ ತಕ್ಕ ಮಟ್ಟಿಗೆ ಜ್ಞಾನವನ್ನು ಹೊಂದಿದ್ದಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರ ಹತ್ರ ನೀವು ಏನ್ ಮಾಡಿ ಚರ್ಚೆ ಮಾಡಿ, ಅವ್ರ ಹತ್ರ ನೀವು ಯಾವ್ದು ಉತ್ತಮ ಅಂತ ಕೇಳಿ ಶಾಲೆ, ಶಿಕ್ಷಕ ಮತ್ತೆ ಅದರ ಅಭಿರುಚಿ ತಕ್ಕ ಹಾಗೆ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಮಕ್ಕಳುಗಳನ್ನ ನೀವು ಅಲ್ಲಿ ತಳ್ಳಿದ್ರೆ ಆ ಹಾದಿಯಲ್ಲಿ ನಡೆದು ಅವ್ರ ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ನಿಮ್ಮ ಈ ಟ್ಯೂಷನ್ ಸೆಂಟರ್ ಎಲ್ಲಿ ಲೊಕೇಟ್ ಆಗಿದೆ? ಖಂಡಿತ ಮೇಡಮ್, ಇದು ನನಗೆ ಭಾರಿ ಖುಷಿ ವಿಷಯ ನಮ್ಮ ಟ್ಯೂಷನ್ ಬಗ್ಗೆ ಹೇಳಲಿಕ್ಕೆ. ನಮ್ಮ ಟ್ಯೂಷನ್ ಬಂದು VS ಎಕ್ಸಲೆನ್ಸ್ ಅಕಾಡೆಮಿ ಅಂತ ಹೇಳಿ ಇಲ್ವಾಲದ ಹೃದಯ ಭಾಗ ಅಂತ ಪ್ರಾಚೀನ ರಸ್ತೆ ಅಂತ ಅನ್ಸ್ಕೊಂಡಿರುವಂತ ಮಾರಿಗುಡಿ ರೋಡ್ ಅಂತ ಒಂದಿದೆ. ಇದು ತುಂಬಾ ಹಳೆಯ ರೋಡು. ಸೊ ಈ ಮಾರಿಗುಡಿ ರೋಡ್ನ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಹಿಂದುಗಡೆನೆ, ಅದೇ ಮೇನ್ ರೋಡಲ್ಲೇ ಲುಮಿನಸ್ ಬ್ಯಾಟ್ರಿ ಎದುರುಗಡೆನೆ ಇದೆ. ಸೊ ಮೇನ್ ರೋಡಲ್ಲೇ ಕಾಣುತ್ತೆ ನಮ್ಮ ಬೋರ್ಡು. ಮೇನ್ ರೋಡಲ್ಲೇ ಇರೋದ್ರಿಂದ ಬಸ್ ಸ್ಟ್ಯಾಂಡ್ಗೆ ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ಜಸ್ಟ್ ಎರಡೂ ಕಡೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಮಧ್ಯದಲ್ಲಿ ನಮ್ಮ ಟ್ಯೂಷನ್ ಇದೆ. ಎರಡೂ ಕಡೆಗೂ 150-200 ಮೀಟರ್ ಅಷ್ಟೇ ಕಾಲ್ನಡಿಗೆಯಲ್ಲೇ ನೀವು ಬರ್ಬೋದು. ಬಸ್ ಎಲ್ಲ ಎಸೆನ್ಷಿಯಲ್ ಆಗಿದೆ. ಖಂಡಿತ ತುಂಬಾ ಬಸ್ ಫೇರ್ ತುಂಬಾ ಚೆನ್ನಾಗಿದೆ. ಪ್ರತಿ ಟೈಮ್ಗೂ ಬಸ್ ಇದೆ, ಎಲ್ಲಾ ಹಳ್ಳಿಯಿಂದನೂ ಬಸ್ ಇದೆ, ಎಲ್ಲಾ ಸಿಟಿಯಿಂದನೂ ಕೂಡ ಬಸ್ ಇದೆ, ಪ್ರತಿ ಟೈಮ್ಗೂ ಬಸ್ ಇದೆ. ನಮ್ಗೆ ಎಜುಕೇಶನ್ ಇನ್ಫಾರ್ಮೇಶನ್ ಮಾಹಿತಿನ ನೀಡಿದ್ದಕ್ಕಾಗಿ ಧನ್ಯವಾದನ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಪಾರ್ಟ್ 2 ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.